ನಮಸ್ಕಾರ ಬಿಗ್ ಬಾಸ್ ತಂಡಕ್ಕೆ. ನನ್ನ ಹೆಸರು ಜಗದೀಶ್. ನನ್ನ ಎಲ್ಲರೂ ಪ್ರೀತಿಯಿಂದ ಜಗ್ಗ ಅಂತಾನೂ ಕರೀತಾರೆ. ನನ್ನ ವಯಸ್ಸು 28 ವರ್ಷ. ನಾನು ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಕೊಂಡು ಪ್ರೆಸೆಂಟ್ ಈಗ IT ಕಂಪನಿಯಲ್ಲಿ ಕೆಫೆಟೇರಿಯಾ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫ್ರೀ ಟೈಮಲ್ಲಿ ರ್ಯಾಪಿಡೋ ಬೈಕು ಓಡಿಸ್ತೀನಿ. ನಮ್ಮ ಸ್ವಂತ ಊರು ತಿರುಪತಿ, ಆಂಧ್ರ ಪ್ರದೇಶ್, ಬಟ್ ನಾನಿರೋದು ಬೆಂಗಳೂರು. ಬಿಗ್ ಬಾಸ್ ಟೀಮ್ ಏನ್ ಗೊತ್ತಾ, ಆಡಿಷನ್ ವಿಡಿಯೋನ ಕಟ್ ಮಾಡಿ ಎಡಿಟ್ ಮಾಡ್ಕೊಂಡು ಮಾಡಲ್ಲ, ಕಂಟಿನ್ಯೂಟಿಯಿಂದ ಮುಗಿಸ್ತೀನಿ. ಸೊ ಆಗ್ಲೇ ನೀವು ನನ್ನ ಒಂದು ಸಾಮರ್ಥ್ಯವನ್ನ ಸುಲಭವಾಗಿ ಗುರುತಿಸಬಹುದು. ಬಿಗ್ ಬಾಸ್ ಸೀಸನ್ 13 ಅಲ್ಲಿ ಯಾಕೆ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ, ಯಾವುದೇ ವಿಷಯ ಆಗಿಲಿ ನಾನು ತುಂಬಾ ಚೆನ್ನಾಗಿ ವಾದ ಪ್ರತಿವಾದ ಮಾಡ್ತೀನಿ. ಕೆಲವೊಬ್ರು ಈ ಫೇಸ್ ಮಾಸ್ಕ್ ಹಾಕೊಂಡು ನಾಟಕ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ, ಅಂತವ್ರು ನಾನು ಈಸಿಲಿ ಐಡೆಂಟಿಫೈ ಮಾಡಿ ಪಿಕ್ ಮಾಡ್ತೀನಿ. ಸೊ ಅದೇ ನನ್ನ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂಡ್ ಸ್ಟ್ರೆಂತ್. ನಾನು ಎಲ್ಲರ ತರ ಚೆನ್ನಾಗೆ ಸಾಂಗ್ ಆಡ್ತೀನಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ಚೆನ್ನಾಗಿ ಕಾಮಿಡಿ ಮಾಡ್ತೀನಿ ಅಂತ ಹೇಳಲ್ಲ. ನನಗೆ ಅಂತ ಒಂದು ಸ್ಪೆಷಲ್ ಸ್ಕಿಲ್ಸ್ ಏನಂತ ಅಂತಾರೆ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಅದರಲ್ಲೂ ನಾನ್ ವೆಜ್ ಅಂತೂ ತುಂಬಾ ಸೂಪರ್ ಆಗಿ ಮಾಡ್ತೀನಿ. ಅಂಡ್ ಒಳ್ಳೆ ಹಾಸ್ಪಿಟಾಲಿಟಿ ಸ್ಕಿಲ್ಸ್ ಕೂಡ ನಂಗೆ ಚೆನ್ನಾಗಿದೆ. ಈ ಕಲಿಯುಗದಲ್ಲಿ ಮಾನವ ಜೀವನ ಒಂಥರ ಟ್ವಿಂಕಲ್ ಸ್ಟಾರ್ ಇದ್ದ ಹಾಗೆ. ಅಂತದ್ರಲ್ಲಿ ನಮ್ ಜನರು ಬೇಜಾನ್ ಅಹಂಕಾರ ಮತ್ತು ದುಡ್ಡಿನ ಅತಿಯಾಸೆಯಿಂದ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಕರ್ಮ ಅಂತ ಒಂದು ಪಾಠ ಇದೆ ಅಂತ. ಸತ್ರು ಬಿಡಲ್ಲ ತಪ್ಪು ಮಾಡೋವ್ರನ್ನ. ಈ ವೇದಿಕೆ ಮುಖಾಂತರ ಮಾನವ ಜೀವನ ಅನ್ನೋದು ಎಷ್ಟು ಅಮೂಲ್ಯವಾದದನ್ನು ತಿಳಿಸ್ಬೇಕು ಅನ್ನೋದೇ ನನ್ನ ದೊಡ್ಡ ಕನಸು. ನಾನೇನೋ ದೊಡ್ಡದಾಗೆ ಫೇಮಸ್ ಆಗ್ಬೇಕು ಅಥವಾ ಚೆನ್ನಾಗಿ ದುಡ್ಡು ಮಾಡ್ಬೇಕು ಅಂತ ನನಗೆ ಅತಿಯಾಸೆ ಇಲ್ಲ. ನಿಮ್ಮ ಮೆಚ್ಚಿನ ಜನರ ಪ್ರೀತಿ ಗೆಲ್ಬೇಕು ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ತೀನಿ. ಇನ್ನೊಂದೇನಂತಪ್ಪ ಅಂದ್ರೆ, ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಿದ್ದೆ, ಕಂಟೆಂಟ್ ರೀಲ್ಸ್ ಮಾಡ್ತಿದ್ದೆ, ಫ್ರೀ ಟೈಮಲ್ಲಿ ಆಡಿಷನ್ಸ್ ನ ಅಟೆಂಡ್ ಮಾಡ್ತಿದ್ದೆ. ಇದನ್ನೆಲ್ಲ ನೋಡಿ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ನಕ್ಕಿದ್ರು, ಇವ್ನ್ಗೆ ಇದೆಲ್ಲ ಬೇಕಾ ಅಂತ ಆಡ್ಕೊಂಡ್ರು. ಪರವಾಗಿಲ್ಲ, ದೇವ್ರಿದಾನೆ, ನೋಡ್ತಾ ಇರ್ತಾನೆ. ಆಮೇಲೆ ಕೊನೆಯದಾಗಿ ನಂದೇ ಒಂದು ಓನ್ ಡೈಲಾಗ್ ಇದೆ, ಹೇಳ್ತೀನಿ ನೋಡಿ. ಮನುಷ್ಯ ಬೆಳಿಬೇಕಾದ್ರೆ ವಿದ್ಯಾ ಇರಬೇಕು, ಆದ್ರೆ ಅವನು ಬೆಳೆದ ಎತ್ತರಕ್ಕೆ ಇನ್ನೊಬ್ಬರನ್ನ ಬೆಳೆಸೋದಕ್ಕೂ ಒಳ್ಳೆ ಬುದ್ಧಿನೇ ಇರಬೇಕು. ಕತ್ಲಲ್ಲಿ ನಕ್ಷತ್ರ ಮಿನುಗೋ ಹಾಗೆ, ಕೆಸರಲ್ಲಿ ಕಮಲ ಹೂ ಹುಟ್ಟೋ ಹಾಗೆ ನಮ್ಮ ಸುತ್ತ ಎಂತವ್ರಿದ್ರು ನಮ್ಮ ಒಳ್ಳೆತನ ನಮ್ಮನ್ನ ಕಾಪಾಡೋದು. ಸೊ ಫೈನಲಿ ನನ್ನ ಸ್ಲೋಗನ್ ಒಂದೇ, ಬದುಕಿ ಬದುಕೋದಕ್ ಬಿಡಿ. ಬಿಗ್ ಬಾಸ್ ಸೀಸನ್ 13 ಆಡಿಷನ್ಸ್ ಅಲ್ಲಿ ಇರೋ ಲೆವೆಲ್ಸ್ ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಬರ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್, ನನಗೆ ಈ ಅವಕಾಶ ನೀಡಿದ್ದಕ್ಕೆ.